ಎಲ್ಲರಿಗೂ ನಮಸ್ಕಾರ. ಇಡೀ ವಿಶ್ವವೇ ಕರ್ನಾಟಕದ ತಿರುಗಿ ನೋಡ್ತಾ ಇದೆ. ಅದಕ್ಕೆ ಕಾರಣ ಆದವರು ಯಾರು ಗೊತ್ತಾ? ಕುಮಾರಿ ದೀಪಿಕಾ ಅವರು. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕರೇತಿಮ್ಮನಹಳ್ಳಿ ಅಂತಕ್ಕಂಥ ಒಂದು ಕುಗ್ರಾಮ್ನಿಂದ ಬಂದಂಥ ಯುವತಿ ಇವತ್ತು ಫಸ್ಟ್ ಎವರ್ T20 ವರ್ಲ್ಡ್ ಕಪ್ನ ವಿನ್ನಿಂಗ್ ಆಗಿದ್ದಾರೆ. ಬ್ಲೈಂಡ್ ಕ್ರಿಕೆಟ್ ಅಂತ ಎಷ್ಟೋ ಜನಗಳಿಗೆ ಬ್ಲೈಂಡ್ ಕ್ರಿಕೆಟ್ ಇದೆ ಅಂತಲೇ ಗೊತ್ತಿಲ್ಲ. ಈಗೆಲ್ಲ ಶುಭಾಶಯಗಳ ಮಹಾಪೂರ್ಣವನ್ನು ಹರಿಸ್ತಾ ಇದ್ದೀರಾ. ಇದೇ ನೋಡಿ ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ಬ್ಲೈಂಡ್ ಕ್ರಿಕೆಟಿಂದ ಫಸ್ಟ್ ಎವರ್ ಕಂಡಕ್ಟ್ ಮಾಡಿರೋಂಥದ್ದು ಕೊಲಂಬೋದಲ್ಲಿ ನಡೆದಂತಹ ಇದರಲ್ಲಿ ನೇಪಾಳ ವಿರುದ್ಧ ಗೆದ್ದು ಬೀಗಿದಂತಹ ತಂಡದ ನಾಯಕಿ ನಮ್ಮೂರಿನ ಹುಡುಗಿ ಅಂತ ಹೇಳೋದಕ್ಕೆ ತುಂಬಾ ಇಷ್ಟ, ಜೊತೆಗೆ ಹೆಮ್ಮೆ ಅಂತ ಅನಿಸ್ತಾ ಇದೆ. ನೋಡಿ ವಿಡಿಯೋ ನೋಡ್ತಾ ಇದ್ದೀರಾ. ಈಗ ಅಲ್ಲಿ ವರ್ಲ್ಡ್ ಕಪ್ ಕಾಣಿಸ್ತಾ ಇದೆ. ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮ್ ನಮ್ಮ ಜೊತೆ ಇದೆ. ಇನ್ನೊಂದು ಸ್ವಲ್ಪ ಜನರು ಅಲ್ಲಿ ಊಟ ಮಾಡ್ತಾ ಇದ್ದಾರೆ. ನಮ್ಮ ವಿನ್ನಿಂಗ್ ಟೀಮ್ ಕ್ಯಾಪ್ಟನ್ ಆಗಿರೋಂಥ ದೀಪಿಕಾ ಅವರಿದ್ದಾರೆ. ನಮಸ್ತೆ ದೀಪಿಕಾ, ಕಂಗ್ರ್ಯಾಚುಲೇಷನ್ಸ್. ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಲಿಫ್ಟ್ ಮಾಡೋದಕ್ಕೆ ನೋಡೋದಕ್ಕೆ ನಮಗೆ ಖುಷಿ ಆಗ್ತಾ ಇದೆ. ನೀವು ಗೆದ್ದಂಥ ಮೂಮೆಂಟ್ ಅಲ್ಲಿ ವರ್ಲ್ಡ್ ಕಪ್ ವಿನ್ನಿಂಗ್ ಆಯ್ತಲ್ಲ, ಆ ಕ್ಷಣ ಹೆಂಗಿತ್ತು? ತುಂಬಾ ಖುಷಿ ಆಯಿತು ಸರ್. ಯಾಕಂತಂದರೆ ನಮ್ಮ 16 ಪ್ಲೇಯರ್ಸ್ದಲ್ಲಿ ಎಷ್ಟು ನಾವು ಕಷ್ಟಪಟ್ಟಿದ್ವು, ಎಷ್ಟು ಅವರವರ ಕುಟುಂಬದಲ್ಲಿ ಅವರ ಅಪ್ಪ ಅಮ್ಮ ಎಷ್ಟು ಕಷ್ಟ ಬೀಳ್ತಾ ಇದ್ದಾರೋ ಅದೆಲ್ಲ ಆ ಕ್ಷಣ ನಮಗೆ ನೆನಪು ಬಂತು. ಮತ್ತು ನಮಗೆ ಕ್ಯಾಬಿ ಮತ್ತು ಸಮರ್ಥ, ನಮ್ಮ ಇಂಡಸ್ಟ್ರಿಯಲ್ ಬ್ಯಾಂಕ್, ಕರ್ನಾಟಕ ಗೌರ್ಮೆಂಟ್ ಆಗಿರ್ಬೋದು, ಮತ್ತು ಶ್ರೀಲಂಕಾ ಗೌರ್ಮೆಂಟ್ ಆಗಿರ್ಬೋದು, ತುಂಬಾ ಸಪೋರ್ಟಿವ್ ಆಗಿತ್ತು ನಮಗೆ. ಮತ್ತು ನಮಗೆ ಮೇಯ್ನಾಗಿ ಬ್ಯಾಕ್ ಬೋನ್ ಆಗಿ ನಮಗೆ ಯಾವಾಗಲೂ ನಾನು ಒಂದೇ ಮಾತು ಹೇಳೋದು, ನನಗೆ ದೇವ್ರು ಕೊಟ್ಟಿರೋ ಅಪ್ಪ ಅಂತಂತಂದರೆ ನನಗೆ ಮಾಂತೆ ಸರು ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ ನಮಗೆ. ಮತ್ತು ನಾವು ಫೈನಲಲ್ಲಿ ನಮಗೆ ಒಂದೇ ತಲೆಯಲ್ಲಿದ್ದಿದ್ದು, ನಮಗೆ ನಮ್ಮ ದೇಶಕ್ಕೆ ಆಡಬೇಕು, ನನ್ನ ಅಪ್ಪ ಅಮ್ಮಂಗೆ ಆಡಬೇಕು, ಕ್ಯಾಬಿ ಸಮರ್ಥ ನಮ್ಮ ಮಾಂತೆ ಸರ್ಗೆ ಆಡಬೇಕು. ನಾವು ಎಷ್ಟೋ ನಮ್ಮ ಗಡಿ ಭಾಗದಲ್ಲಿರೋ ಯೋಧರು ಬಿಸಿಲು ಅಂದೆ ಮಳೆ ಅಂದೆ ಎಲ್ಲ ಸಹಿಸ್ಕೊಂಡು ನಮ್ಮನ್ನು ಇಷ್ಟು ಸೇಫಾಗಿ ಕಾಯ್ತಾ ಇರೋ ಎಲ್ಲ ಯೋಧರಿಗೋಸ್ಕರ ಇದನ್ನು ಅವರಿಗೋಸ್ಕರ ನಾವು ಆಡಬೇಕು ಅಂತ ನಾವು ತಲೆಯಲ್ಲಿತ್ತು. ಸೊ ನಾನು ಇದನ್ನು ನನ್ನ ಯೋಧರಿಗೆ ನಾನು ಡೆಡಿಕೇಟ್ ಮಾಡ್ತೀನಿ ಸರ್. ವೆಲ್ ಸೆಟ್. ತುಂಬ ಜನಗಳಿಗೆ ಗೊತ್ತೇ ಇಲ್ಲ ಬ್ಲೈಂಡ್ ಕ್ರಿಕೆಟ್ ಇದೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ಕೂಡ ನೀವು ಆಡಿ ಒಂದು ಸಾಧನೆ ಮಾಡಿದ್ರಿ. ಈ ಸರಿ ವರ್ಲ್ಡ್ ಕಪ್ ವಿನ್ನಿಂಗ್ ಆಗಿದ್ದೀರಾ. ನಿಮಗೆ ಅಪ್ರಿಷಿಯೇಷನ್ ಸಿಕ್ಕಿರೋದ್ರಲ್ಲಿ ದಿ ಬೆಸ್ಟ್ ಅಪ್ರಿಷಿಯೇಷನ್ ಏನು ಸರ್? ಬೆಸ್ಟ್ ಅಪ್ರಿಷಿಯೇಷನ್ ಅಂತಂದರೆ ನಮಗೆ ನರೇಂದ್ರ ಮೋದಿ ಸರ್ ನಮಗೆ ಟ್ರೀಟ್ ಮಾಡಿದ್ದಾರೆ. ಮತ್ತು ನಾವು ವಿನ್ ಆದ ತಕ್ಷಣ ಇಡೀ ವರ್ಲ್ಡಲ್ಲೇ ನಮಗೆ ಫುಲ್ಲು ಸೆಲೆಬ್ರೇಷನ್ ಆಯಿತು. ಅಂತಂದರೆ ಫಸ್ಟು ನಮಗೆ ಬ್ಲೈಂಡ್ ಕ್ರಿಕೆಟ್ ಏನನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ. ಅದು ಫಸ್ಟ್ ಎವರ್ T20 ವರ್ಲ್ಡ್ ಕಪ್ಪು ವುಮೆನ್ಸ್ ನಾವು ಇಷ್ಟು ರೆಸ್ಪಾನ್ಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ತುಂಬ ಲಾಟ್ ಆಫ್ ರೆಸ್ಪೆಕ್ಟ್ ಸಿಕ್ಕಿದೆ. ಎಕ್ಸ್ಪೆಕ್ಟೇಷನ್ನು ನಾವು ಮಾಡಿರಲಿಲ್ಲ. ಕರ್ನಾಟಕ ಗೌರ್ಮೆಂಟ್ ಕೂಡ ನಮಗೆ ತುಂಬ ಸಪೋರ್ಟಿವ್ ಆಗಿದೆ. ಮತ್ತು ನಾನು 2023ನಲ್ಲಿ IBSC ವರ್ಲ್ಡ್ ಗೇಮ್ ಆದಾಗ ನನಗೆ MLC ಸರ್, ಶಿರಾ MLC ಸರ್ ಚಿದಾನಂದ ಗೌಡ್ರು ಸರ್ ಬಂದು ನನಗೆ ಸನ್ಮಾನ ಮಾಡಿದರು. ನನಗೆ ಯಾವಾಗಲೂ ನನ್ನ ತಾಲೂಕು ಮೇಲೆ ನನಗೆ ನಂಬಿಕೆ ಇದೆ, ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಕೇಳ್ಕೊಳ್ತೀನಿ. ಕರ್ನಾಟಕ ಗೌರ್ಮೆಂಟ್ ಕೂಡ ನಮ್ಮ 3 ಜನ ಪ್ಲೇಯರ್ಸ್ಗೆ ಒಂದು ಉದ್ಯೋಗ ಕೊಟ್ಟು ಒಂದು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳಿತಾರ ಅಂತ ಸ್ವಲ್ಪ ಕುಟುಂಬಕ್ಕೆ ಸ್ವಲ್ಪ ಹೆಲ್ಪ್ ಆಗೋ ಥರ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ಮತ್ತು ಇದೇ ಥರ ಬ್ಲೈಂಡ್ ಕ್ರಿಕೆಟ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮಾಸ್ಟರ್ ನ್ಯೂಸ್ನಲ್ಲಿ ನನ್ನ ಎಲ್ಲ ಏನೇನು ನನ್ನ ಗೆದ್ದಿದ್ದೆ ಹೇಗೆ ನನ್ನ ಹಿಸ್ಟ್ರಿ ಎಲ್ಲ ಮಾಸ್ಟರ್ ನ್ಯೂಸ್ನಲ್ಲಿ ಬರುತ್ತೆ. ಖಂಡಿತ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಸ್ಟರ್ ನ್ಯೂಸ್ ಅವರು ನನಗೆ MLC ಜೊತೆ ಚಿದಾನಂದ್ ಸರ್ ಜೊತೆ ಬಂದಿದ್ದರು. ನನ್ನ ಜೊತೆ ಇಂಟರ್ವ್ಯೂ ತೊಗೊಂಡ್ರು. ನನ್ನ ಅಪ್ಪ ಅಮ್ಮನ ಜೊತೆ ಎಲ್ಲ ಮಾತಾಡಿದರು. ಅದು ತುಂಬಾ ವೈರಲ್ ಆಗಿತ್ತು. ತುಂಬ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನೀವು ನಮ್ಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ತುಂಬ ಧನ್ಯವಾದಗಳು ಸರ್. ರೆಡಿ.